ಆತ್ಮೀಯರೆಲ್ಲರಿಗೂ ಆಧ್ಯಾತ್ಮಿಕ ಲೋಕ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಧ್ಯಾಯೇ ಚಂದ್ರಕಲಾವತಂ ಸಂಶೂಲಪಾಣಿಂ ತ್ರಿಲೋಚನಂ ನಾಗಯಜ್ಞೋಪವೀತಂ ಚ ಚಂದ್ರಶೇಖರಮಾಶ್ರಯೇ. ಚಂದ್ರಕಲೆಯನ್ನು ಮಸ್ತಕದಲ್ಲಿ ಧರಿಸಿರುವ, ತ್ರಿಶೂಲವನ್ನು ಹಿಡಿದಿರುವ, 3 ಕಣ್ಣುಗಳಿರುವ, ನಾಗವನ್ನು ಯಜ್ಞೋಪವೀತವಾಗಿ ಧರಿಸಿರುವ ಚಂದ್ರಶೇಖರ ಸ್ವಾಮಿಯನ್ನು ನಾನು ಧ್ಯಾನಿಸುತ್ತಾ ಈ ಮುಖಾಂತರ ತಿಳಿಸುವುದೇನೆಂದರೆ ಮುಂಬರುವಂತಹ ಚಂದ್ರಗ್ರಹಣದ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆ. ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಪೌರ್ಣಮಿ ಅಂದರೆ ಕಾಮನ ಹುಣ್ಣಿಮೆಯಂದು ದಿನಾಂಕ 3/3/2026 ಮಂಗಳವಾರ ಕೇತುಗ್ರಸ್ತೋದಯವಾಗಿಯೂ ಖಗ್ರಾಸನಾಗಿಯೂ ಭಾರತದಲ್ಲಿ ಗೋಚರವಾಗುವ ಚಂದ್ರಗ್ರಹಣ ಸಂಭವಿಸುತ್ತದೆ. ಇನ್ನು ಗ್ರಹಣದ ಸಮಯ ಹಾಗೂ ಆಚರಣೆಗಳನ್ನು ನೋಡುವುದಾದರೆ ಆ ದಿನ ಮಧ್ಯಾಹ್ನ 12 ಗಂಟೆ ಒಳಗಡೆ ಎಲ್ಲರೂ ಕೂಡ ಲಘು ಉಪಹಾರಗಳನ್ನು ಸೇವಿಸಬೇಕು. ಇನ್ನು ಗ್ರಹಣ ಸ್ಪರ್ಶಕಾಲ ಮಧ್ಯಾಹ್ನ 3 ಗಂಟೆ 18 ನಿಮಿಷ. ಈ ಸಮಯದಲ್ಲಿ ಸ್ನಾನವನ್ನು ಮಾಡಿ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಜಪ ಅನುಷ್ಠಾನಗಳನ್ನು ಪ್ರಾರಂಭ ಮಾಡಬೇಕು. ಮಧ್ಯಕಾಲ 5 ಗಂಟೆ 4 ನಿಮಿಷ. ಈ ಸಮಯದಲ್ಲಿ ತರ್ಪಣಾದಿಗಳನ್ನು, ವೇದ ಪಾರಾಯಣಗಳನ್ನು, ದೇವರ ಸ್ತೋತ್ರಗಳನ್ನು ಮಾಡಬೇಕು. ತದನಂತರ ಮೋಕ್ಷಕಾಲ ಸಾಯಂಕಾಲ 6 ಗಂಟೆ 48 ನಿಮಿಷ. ಅಂದರೆ ಗ್ರಹಣದ ಮೋಕ್ಷದ ಸಮಯದಲ್ಲಿ ನಾವೆಲ್ಲರೂ ಕೂಡ ಪುನಃ ಸ್ನಾನಾದಿಗಳನ್ನು ಮಾಡಿ ಶುಚಿರ್ಭೂತರಾಗಿ ಮನೆಗಳನ್ನು, ದೇವಸ್ಥಾನಗಳನ್ನು, ದೇವರುಗಳನ್ನು ತೊಳೆದು ಅಭಿಷೇಕಾದಿಗಳನ್ನು ಮಾಡಿ ಭಗವಂತನಲ್ಲಿ ಪ್ರಾರ್ಥಿಸಿ ದಾನಾದಿಗಳನ್ನು ನೀಡಬೇಕು. ಪುಬ್ಬ, ಮಖ, ಉತ್ತರ ನಕ್ಷತ್ರ 1ನೇ ಪಾದ ಇವು ಗ್ರಹಣ ದೋಷವಿರುವ ನಕ್ಷತ್ರಗಳಾದರೆ ವೃಷಭ, ಸಿಂಹ, ಕನ್ಯಾ ಹಾಗೂ ಮಕರ ಇವು ಗ್ರಹಣ ದೋಷವಿರುವ ರಾಶಿಗಳು. ಆದ ಕಾರಣ ಗ್ರಹಣವಿರುವ ರಾಶಿ ಹಾಗೂ ನಕ್ಷತ್ರವಿರುವ ಭಕ್ತಾದಿಗಳು ಗ್ರಹಣದ ನಂತರ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮುಗಿಸಿ ಭಗವಂತನ ದೇವಾಲಯಕ್ಕೆ ಹೋಗಿ ಶಾಂತಿ ಹೋಮದಲ್ಲಿ ಪಾಲ್ಗೊಂಡು ಯಥಾಶಕ್ತಿಯಾಗಿ ಅಕ್ಕಿ, ಹುರುಳಿಕಾಳು, ಶುದ್ಧವಾದ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಶ್ರೀ ಪರಮೇಶ್ವರನ ಕೃಪೆಗೆ ಪಾತ್ರರಾಗಬೇಕು. ಶಿವನಿಗೆ ನಾನಾ ವಿಧದ ಹೆಸರಿದೆ. ಇನ್ನು ಶಿವ ಚಂದ್ರಶೇಖರನಾಗಿದ್ದು ಹೇಗೆ ಗೊತ್ತಾ? ದಕ್ಷ ಬ್ರಹ್ಮ ತನ್ನ 27 ನಕ್ಷತ್ರ ಪುತ್ರಿಯರನ್ನು ಚಂದ್ರನಿಗೆ ಕೊಟ್ಟು ವಿವಾಹ ಮಾಡುತ್ತಾನೆ. ಆದರೆ ಚಂದ್ರನು ರೋಹಿಣಿ ದೇವಿಯನ್ನು ಹೆಚ್ಚು ಪ್ರೀತಿಸುತ್ತಾನೆ, ಮತ್ತೆಲ್ಲರನ್ನು ನಿರ್ಲಕ್ಷಿಸುತ್ತಾನೆ. ಇದನ್ನು ಕಂಡಂತಹ ದಕ್ಷ ಬ್ರಹ್ಮ ಚಂದ್ರನಿಗೆ ಶಾಪವಿಡುತ್ತಾನೆ. ದಕ್ಷ ಬ್ರಹ್ಮನ ಶಾಪಕ್ಕೆ ಒಳಪಟ್ಟಂತಹ ಚಂದ್ರನು ದಿನ ಕಳೆದಂತೆ ಕ್ಷೀಣಿಸಲು ತೊಡಗುತ್ತಾನೆ. ಇಡೀ ಭೂಲೋಕಗಳೆಲ್ಲವೂ ಕತ್ತಲೆಯಿಂದ ಮುಳುಗುತ್ತದೆ. ಇದನ್ನು ಕಂಡಂತಹ ನಾರದ ಮಹರ್ಷಿಯು ಚಂದ್ರನು ಶಿವನನ್ನ ಕುರಿತು ತಪಸ್ಸನ್ನು ಮಾಡಲು ಹೇಳುತ್ತಾರೆ. ಚಂದ್ರನು ಓಂ ನಮಃ ಶಿವ ಎಂಬತಕ್ಕಂಥ ಪಂಚಾಕ್ಷರಿ ಮಂತ್ರದಿಂದ ಪರಮೇಶ್ವರನನ್ನು ಪಠಿಸಿ ಪರಮೇಶ್ವರನಿಗೆ ಪ್ರೀತನಾಗಿ ಪರಮೇಶ್ವರನು ಪ್ರತ್ಯಕ್ಷನಾಗಿ ಅಭಯವರನ್ನು ತೋರಿ ಚಂದ್ರನ ಶಾಪ ವಿಮೋಚನೆಯನ್ನು ಮಾಡಿ ಚಂದ್ರನನ್ನು ಸಾಕ್ಷಾತ್ ತನ್ನ ಶಿರಸ್ಸಿನಲ್ಲಿ ಧಾರಣೆಯನ್ನು ಮಾಡಿ ಅಂದಿನಿಂದ ಚಂದ್ರಚೂಡ, ಚಂದ್ರಶೇಖರ ಎಂಬತಕ್ಕಂತಹ ನಾಮದ ಪ್ರತೀತಿಯಿಂದ ರಾರಾಜಿಸುತ್ತಾನೆ. ಆದ ಕಾರಣ ಗ್ರಹಣ ಸಮಯದಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂತಹ ಪಂಚಾಕ್ಷರಿ ಜಪವನ್ನು ಜಪಿಸೋಣ, ಶಿವ ಸಾಧಕರಾಗೋಣ ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಆಧ್ಯಾತ್ಮಿಕ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.